ಕೆಲ ದಶಕಗಳ ಹಿಂದೆ ಮದುವೆಯ ದಿನ ಫೋಟೋ ತೆಗೆಸಿಕೊಂಡ್ರೆ ಅದೇ ದೊಡ್ಡ ಸಂಭ್ರಮವಾಗಿತ್ತು. ಆದ್ರೆ ಬರ್ತಾ ಬರ್ತಾ ಮದುವೆಯ ಬಳಿಕವೂ ಒಂದಿಷ್ಟು ಫೋಟೋ ಶೂಟ್, ವಿಡಿಯೋ ಶೂಟ್ಗಳು ನಡೆದವು. ತಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಜಾಗವನ್ನ ಆಯ್ಕೆ ಮಾಡಿಕೊಂಡು ವಿವಿಧ ಭಂಗಿಗಳಲ್ಲಿ ಫೋಟೋ ಶೂಟ್, ವಿಡಿಯೋ ಶೂಟ್ ಮಾಡಿಸಿಕೊಂಡ್ರು. ಆದ್ರೆ ಕಾಲಕ್ರಮೇಣ ಈ ಫೋಟೋ ಹಾಗೂ ವಿಡಿಯೋ ಹುಚ್ಚು ಎಷ್ಟರ ಮಟ್ಟಿಗೆ ಬೆಳೀತು ಅಂದ್ರೆ ಈಗಂತೂ ಮದುವೆಗೂ ಮೊದಲಿನ ಫೋಟೋ ಶೂಟ್ ಮಾಮೂಲಾಗ್ಬಿಟ್ಟಿದೆ. ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಈಗ ಮಾಮೂಲಾಗ್ಬಿಟ್ಟು ಯಾರು ಮಾಡದ ರೀತಿಯಲ್ಲಿ ತಾವು ಫೋಟೋ ಶೂಟ್ ಅನ್ನ ಮಾಡಿಸ್ಬೇಕು ಅಂದು ಅದೆಷ್ಟೋ ಭಾವಿ ದಂಪತಿ ಇನ್ನು ಸಾಹಸ ಒಂದು ಕೃತ್ಯಕ್ಕೂ ಕೂಡ ಕೈ ಹಾಕುವುದು ಇದೆ. ನದಿಯ ಮಧ್ಯೆ, ಬೆಟ್ಟದ ತುದಿಯಲ್ಲಿ ಹೀಗೆ ಏನೇನೋ ಫೋಟೋ ಶೂಟ್ ಮಾಡಿಸಲು ಹೋಗಿ ಎಡವಟ್ಟಾಗಿ ಸಾವನ್ನಪ್ಪಿರುವ ಉದಾಹರಣೆಗಳು ಕೂಡ ಇವೆ. ಅವೆಲ್ಲ ಬಿಡಿ, ಈಗ ಈ ಫೋಟೋ ಶೂಟ್ ನೋಡಿ, ಒಂದೇ ಬಾಳೆ ಎಲೆಯಲ್ಲಿ ಇಬ್ಬರು ಸುತ್ತಕೊಂಡು ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದು ಪ್ರೀ ವೆಡ್ಡಿಂಗ್ ಶೂಟ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ವೈರಲ್ ಆಗ್ತಾ ಇದೆ. ಇವರು ಎಲ್ಲಿಯವರು ಎಂಬ ಮಾಹಿತಿ ಇಲ್ದಿದ್ರು ಈ ಫೋಟೋ ನೋಡಿದವರು ಶಾಕ್ ಆಗೋದಂತೂ ಗ್ಯಾರಂಟಿ. ಈ ಇಬ್ರು ಒಳಗೆ ಯಾವ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದ್ರೆ ಬಾಳೆ ಎಲೆ ಸುತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡಿರೋದಂತೂ ನಿಜ. ಅಂತೂ ಅವರ ಆಸೆ ಈಡೇರಿದೆ. ಯಾರು ಮಾಡಿಸಿದಂತಹ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ, ಅದು ಜಗಜ್ಜಾಹೀರಾಗುತ್ತಾ ಇದೆ ಎಂದುಕೊಂಡ್ರೆ ಹೀಗೆ ಮಾಡಿಸಿರ್ಲಿಕ್ಕೆ ಸಾಕು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಫೋಟೋಗಳೀಗ ಭಾರಿ ವೈರಲ್ ಆಗ್ತಾ ಇದೆ. ಬಾಳೆ ಎಲೆಯನ್ನ ವಿಭಿನ್ನ ರೀತಿಯಲ್ಲಿ ಸುತ್ತಕೊಂಡು ಈ ಫೋಟೋ ಶೂಟ್ ಮಾಡಿಸಬಹುದು ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು. ಇದಕ್ಕೆ ಸಹಸ್ರಾರು ಮಂದಿ ಕಮೆಂಟ್ ಮಾಡಿದ್ದಾರೆ. ಬಹುತೇಕ ಮಂದಿ ಆಸೆ ಏನಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ನಲ್ಲಿಯೇ ಹೀಗಿದ್ರೆ ಇನ್ನು ಪೋಸ್ಟ್ ವೆಡ್ಡಿಂಗ್ ಶೂಟ್ ನಲ್ಲಿ ಇನ್ಯಾವ ರೀತಿ ಇರಬಹುದು ಎನ್ನುವುದು ಅಂತ ಹೇಳಿ ಸಾಕಷ್ಟು ಜನ ಇದಕ್ಕೆ ಕಾಮಿಡಿಯಾಗಿ ಕಮೆಂಟ್ಗಳನ್ನ ಮಾಡಿದ್ದಾರೆ. ಇನ್ನು ಮತ್ತೆ ಕೆಲವರು ಕ್ಯಾಮರಾಮನ್ ಎಷ್ಟು ಲಕ್ಕಿ, ತಮಗೆ ಇಂಥ ಚಾನ್ಸ್ ಸಿಗಲಿಲ್ಲ ಎಂಬ ಹೊಟ್ಟೆ ಹುರಿ ಇದ್ದಂತೆ ಕಾಣ್ತಿದೆ. ಈ ಬಗ್ಗೆ ಖುದ್ದು ಕಮೆಂಟಿಗರು ಬರೆದುಕೊಂಡಿದ್ದಾರೆ. ನನಗೂ ಇಂಥ ಚಾನ್ಸ್ ಸಿಗಬೇಕಿತ್ತು ಎಂತಿದ್ದಾರೆ.